ಒಂದು ಫಂಕ್ಷನ್ಗೆ ಡೊಮೇನ್ ಮತ್ತು ರೇಂಜ್ ಅಂತ ಹೇಳಿ ಕಾನ್ಸೆಪ್ಟ್ ರಿಲೇಟ್ ಆಗಿದೆ, ನಿಮ್ಗೆ ಗೊತ್ತಿದೆ ಇದು. ಡೊಮೇನ್ ಅಂತ ಹೇಳಿದ್ರೆ ಏನೋ, ಡೊಮೇನ್ ಅಂತ ಹೇಳಿದ್ರೆ ಸೆಟ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ವಿಚ್ ಆರ್ ವ್ಯಾಲಿಡ್. ರೇಂಜ್ ಅಂತ ಹೇಳಿದ್ರೆ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್ ವಿಚ್ ಆರ್ ವ್ಯಾಲಿಡ್. ಈ ವ್ಯಾಲಿಡ್ ಅಂತ ಹೇಳಿದ್ರೆ ಏನೋ, ವ್ಯಾಲಿಡ್ ಅಂತ ಹೇಳಿದ್ರೆ ಇನ್ಫಿನಿಟಿ ಬರ್ಕೊಡೋದು ಅಂತ ಹೇಳಿ ಲೆಕ್ಕ, ಅಷ್ಟೇ, ಇನ್ನೇನಿಲ್ಲ. ಆಯಿತಾ? ಸೊ ನಾವು ಇನ್ಪುಟ್ ವ್ಯಾಲ್ಯೂ ಕೊಟ್ಟಾಗ ಔಟ್ಪುಟ್ಟಲ್ಲಿ ಇನ್ಫಿನಿಟಿ ಬರ್ಕೊಡ್ದು, ಮತ್ತೊಂದು ಇಮ್ಯಾಜಿನರಿ ನಂಬರ್ಸ್ ಬರ್ಕೊಡೋದು ಅಂತ ಹೇಳಿ. ಆಯಿತಾ? ಸೊ ಇದೇ ರೀತಿ ಹಲವಾರು ಕಂಡೀಷನ್ ಇದೆ, ಬಟ್ ಮೇಜರಾಗಿ ಇವೇನೇನೆ. ಬೇಸಿಕ್ ಪ್ರಿನ್ಸಿಪಲ್ ಆಫ್ ಫೈಂಡಿಂಗ್ ದ ಡೊಮೇನ್ ಏನಪ್ಪ ಅಂತ ಹೇಳಿದ್ರೆ ಸ್ಟೆಪ್ 1 ಸ್ಟೆಪ್ 2 ಅಲ್ಲಿ ಡಿವೈಡ್ ಮಾಡಿದ್ದೀನಿ. ಮೊದಲನೇದಾಗಿ ಫೈಂಡ್ ದ ರಿಸ್ಟ್ರಿಕ್ಷನ್ ಏನು ಅಂತ ಹೇಳ್ತೀನಿ. ರಿಸ್ಟ್ರಿಕ್ಷನ್ ಅಂದರೆ ಸ್ಟೆಪ್ 2 ಅಲ್ಲಿ ಮೇಕ್ ಯೂಸ್ ಆಫ್ ದ ರಿಸ್ಟ್ರಿಕ್ಷನ್. ರಿಸ್ಟ್ರಿಕ್ಷನ್ ಅಂತ ಹೇಳಿದ್ರೆ ಏನೋ ತಡೆಯೋದು. ಏನು ತಡೆಯುತ್ತೆ ನೋಡ್ಕೊಳೋಣ. ಸೊ ಇಲ್ಲಿ ನಮ್ಮ ಹತ್ರ ಮೇಜರಾಗಿ 1 2 3, 1 ಇಲ್ಲಿದೆ ಆ್ಯಕ್ಚುಲಿ, ಅಲ್ಲಲ್ಲ, 3 4 5 ಎಕ್ಸಾಂಪಲ್ ಇದೆ, ಸರಿನಾ? ಸೊ ಇಲ್ಲಿ ಈ ಮೊದಲೇ ಎಕ್ಸಾಂಪಲಲ್ಲಿ ಎಂಥ ಫಂಕ್ಷನ್ ನೋಡ್ತಾ ಇದ್ದೀವಿ? ರ್ಯಾಷನಲ್ ಫಂಕ್ಷನ್ ನೋಡ್ತಾ ಇದ್ದೀವಿ, ವೆರಿನ್ ದ ಎಕ್ಸ್ಪ್ರೆಷನ್ ಈಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್, ಆದರೆ ಡಿನಾಮಿನೇಟ್ರಲ್ಲಿ ವೇರಿಯಬಲ್ ಇದೆ. ಸೊ ಈ ಥರ ಇದ್ದಾಗ ದ ಡಿನಾಮಿನೇಟರ್ ಆಫ್ ದ ಫ್ರ್ಯಾಕ್ಷನ್ ಕೆನಾಟ್ ಬಿ 0. ಆಯಿತಾ? ಅಂಥ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳಿ ಏನೇನು ಇನ್ಪುಟ್ ಕೊಡ್ಬೋದು ನಾವು? ಐ ಕ್ಯಾನ್ ಗಿವ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ 0 ಅಲ್ಲ 2. 2 ಕೊಟ್ಟರೆ ಏನಾಗುತ್ತೆ ನೋಡೋಣ. ಲೆಟ್ ಸಬ್ಸ್ಟಿಟ್ಯೂಟ್ x ಇಸ್ ಈಕ್ವಲ್ ಟು 2. ಸೊ ಇಲ್ಲೇನಾಗುತ್ತೆ, ಇಲ್ಲಿ 1 ಮೈನಸ್ 2 ಮೈನಸ್ 2, 1/2 ಮೈನಸ್ 2 ವಿಚ್ ಈಸ್ ಈಕ್ವಲ್ ಟು 1/0 ವಿಚ್ ಈಸ್ ನಥಿಂಗ್ ಬಟ್ ಅನ್ಡಿಫೈನ್ಡ್. ಸರಿನಾ? ಸೊ ದಿಸ್ ಇಸ್ ಯೋರ್ ಎಂಡ್ ಆಫ್ ಇಟ್, ದಿಸ್ ಇಸ್ ಯೋರ್ ಕಂಡೀಷನ್. ಸೊ 2 ಬಿಟ್ಟು ಏನೇ ಕೊಡ್ಬೋದು ಅಂತ ಹೇಳೋಂಥದ್ದು ನಿಮ್ಮ ಉತ್ತರ. ಅರ್ಥ ಆಯ್ತಾ? ಇದನ್ನೇ ನಾವು ರಿಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ಅದು 2 ಕೊಡೋದು ಅಂತ ಹೇಳೋದೇ ರಿಸ್ಟ್ರಿಕ್ಷನ್. ಸರಿನಾ? ಸೊ ಫ್ರ್ಯಾಕ್ಷನ್ಸ್ ಬಂದಾಗ ಈ ರೀತಿಯಲ್ಲಿ ಮಾಡ್ಕೊಬೇಕು. ಸ್ಕ್ವೇರ್ ರೂಟ್ ಬಂದಾಗ ಈ ರೀತಿಯಲ್ಲಿ ಮಾಡಬೇಕು. ಸ್ಕ್ವೇರ್ ರೂಟ್ ಬಂದಾಗ ಬೈ ಡಿಫಾಲ್ಟ್ ಪಾಸಿಟಿವ್ ವ್ಯಾಲ್ಯೂಸ್ ಇರುತ್ತೆ, ಜನರಲಿ ನೆಗೆಟಿವ್ ಬರ್ಬೋದು ಆ್ಯಕ್ಚುಲಿ. ಅಂದರೆ ಕಾನ್ಸೆಪ್ಟ್ ನಾನೇ ಹೇಳ್ಕೊಡ್ತಾಯಿನಿ. ಮತ್ತೆ ಇಲ್ಲ 0 ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳ್ತು ಅಂದರೆ ರೀಸನ್ನು ಸಬ್ಸ್ಟಿಟ್ಯೂಟ್ x ಇಸ್ ಈಕ್ವಲ್ ಟು -5 ಅಂತ ಹೇಳ್ಕೊಡೋಣ. ಸಬ್ಸ್ಟಿಟ್ಯೂಟ್ x ಇಸ್ ಈಕ್ವಲ್ ಟು -5. ಆಯಿತಾ? ಇಲ್ಲಿ ಸ್ಕ್ವೇರ್ ರೂಟ್ ಆಫ್ -5 ಏನಾಗುತ್ತಿದೋ, ಇಟ್ಸ್ ಅ ಇಮ್ಯಾಜಿನರಿ ನಂಬರ್ √5. ಸೊ ದಿಸ್ ಈಸ್ ಎನ್ ಐಡಿಯಾ ಆಫ್ ಇಮ್ಯಾಜಿನರಿ ನಂಬರ್. ಇವೆಲ್ಲ ನೀವು ಹೋಗ್ತಾ ಕಲಿತೀರ, ಸರಿನಾ? ಇವಾಗ ಇಂಟ್ರಡಕ್ಷನ್ ಅಷ್ಟೇ, ತುಂಬ ಡೀಟೇಲಾಗಿ ಹೋಗೋದು ಬೇಡ, ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಲಾಗರಿಥಮ್ ಫಂಕ್ಷನಲ್ಲೂ ಕೂಡ ಯು ಕ್ಯಾನ್ ಗಿವ್ ಎನ್ ಇನ್ಪುಟ್ ಆಫ್ ರಿಯಲ್ ನಂಬರ್ಸ್ ಮತ್ತು ಅಷ್ಟೇ ಆ್ಯಕ್ಚುಲಿ, ಅಲ್ಲಿ ರಿಯಲ್ ನಂಬರ್ಸ್, ನಾಟ್ ಇವನ್ 0. ಆಯಿತಾ? 0 ಕೊಡೋಂಗಿಲ್ಲ. ಲಾಗರಿಥಮ್ ಫಂಕ್ಷನಲ್ಲಿ ನೀವು ರಿಯಲ್ ನಂಬರ್ ಕೊಡ್ಬೋದು, 0 ಕೊಡೋಕ್ಕಾಗಲ್ಲ. ನೆಕ್ಸ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಎಕ್ಸಾಂಪಲ್ ಸೈನ್ ಮಾತ್ರ ಕೊಟ್ಟಿದ್ದೀನಿ. ಸೊ ಸೈನ್ ಬಿಟ್ಟು ನಿಮಗೆ ಟ್ಯಾನು ಕಾಸು ಎಲ್ಲ ಇದೆ. ಸೊ ಇದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೇಳಿ ಓದ್ತೀವಿ. ದ ಡೊಮೇನ್ ಈಸ್ ಫ್ರಮ್ -1 to 1. ಇದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊತೀರಾ ಮುಂದೆ ಹೋಗ್ತಾ. ಮಾಡ್ಯುಲಸ್ ಫಂಕ್ಷನ್. ಮಾಡ್ಯುಲಸ್ ಫಂಕ್ಷನಲ್ಲಿ ಏನೂ ರಿಸ್ಟ್ರಿಕ್ಷನ್ ಇಲ್ಲ, ಎಂಥ ರಿಸ್ಟ್ರಿಕ್ಷನೂ ಇಲ್ಲ, ಸರಿನಾ? ಸೊ ದೇರ್ ಆರ್ ಸರ್ಟೆನ್ ಫಂಕ್ಷನ್ಸ್, ಅದರಲ್ಲೆಲ್ಲ ರಿಸ್ಟ್ರಿಕ್ಷನ್ಸ್ ಬರೋಲ್ಲ. ಈ ಥರದ್ರೆಲ್ಲ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಇದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳಿ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೀನಿ. ಸೊ ಯೂಸಿಂಗ್ ದ ರಿಸ್ಟ್ರಿಕ್ಷನ್ ಇಫ್ ಎನಿ ವರ್ಕ್ಔಟ್ ದ ಇನ್ಪುಟ್ ವ್ಯಾಲ್ಯೂಸ್. ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ x - 4. ಸೊ ಇಲ್ಲಿ ನಾವು ಏನು ಕಂಡಿಡ್ತಾ ಇದ್ದೀವಿ? ಡೊಮೇನ್ ಕಂಡಿಡ್ತಾ ಇದ್ದೀವಿ. ಸೊ ಡೊಮೇನಲ್ಲಿ ವಿ ಆರ್ ಲುಕಿಂಗ್ ಆಟ್, ವಿ ನೋ ದ್ಯಾಟ್. ಸೊ ಇಲ್ಲಿ ಏನು ರಿಸ್ಟ್ರಿಕ್ಷನ್ ನೋಡ್ತಾ ಇದ್ದೀವಿ? ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಹಾಗಾಗಿ ವಿ ನೋಟ್ ದಟ್ ಸ್ಕ್ವೇರ್ ರೂಟ್ ಆಫ್ an expression should be equal to or greater than 0 ಅಂತ ಹೇಳಿ, ಸರಿನಾ? ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ x - 4
ಶುಡ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಈ ರೀತಿಯಲ್ಲಿ ನಾವು ಬರೀಬೋದು. ದಿಸ್ ಇಸ್ ಅ ಟಾಪಿಕ್ ಕಾಲ್ಡ್ ಎಸ್ ಇನ್ಈಕ್ವಾಲಿಟಿ. ಇದು ಹೋಗ್ತಾ ಹೋಗ್ತಾ ಕರಿತೀರಾ. ದಿಸ್ ಆರ್ ನೋನ್ ಎಸ್ ಇನ್ಈಕ್ವಾಲಿಟಿ. ಇನ್ಈಕ್ವಾಲಿಟಿ ಹೇಗೆ ಸಾಲ್ವ್ ಮಾಡೋದು ಅಂಥೇಳಿ ಅದರದ್ದೇ ಒಂದು ಸಪ್ರೇಟ್ ಟಾಪಿಕ್ ಇದೆ, ಆಯಿತಾ. ಸೊ ಇಲ್ಲಿ ನಾನು ಸಿಂಪ್ಲಿಫೈಯಿಂಗ್ ಈ ಥರ ರಿಸ್ಟ್ರಿಕ್ಷನ್ ಸಿಕ್ಕಾದ್ಮೇಲೆ ವಿ ಹ್ಯಾವ್ ಟು ಸಿಂಪ್ಲಿಫೈ ಫಾರ್ ಎಕ್ಸ್ ಅಂತ ಹೇಳಿದ್ರೆ, ಈ ಲೀನಿಯರ್ ಈಕ್ವೇಷನ್ ಒನ್ ವೇರಿಯಬಲ್ ನೋಡಿದಿರಲ್ಲ ನೀವು, 2x + 4 = 10 ಅಂತ ಕೊಡ್ತು ಅಂತ ಹೇಳಿ ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ್ಯಡಿಂಗ್, ಸಪ್ರಾಕ್ಟಿಂಗ್ 2 or 10 or ಡಿವೈಡಿಂಗ್ ವಿತ್ ಸರ್ಟನ್ ನಂಬರ್ ಮಾಡ್ಕೊಂಡು ಮಾಡ್ತೀರಾ ನೋಡಿ. ಅದೇ ರೀತಿಯಲ್ಲಿ ಇದು ಕೂಡ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್ ಅದರಿಂದ ಶುರು ಮಾಡ್ತೀವಿ. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ ಅಲ್ವಾ, ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಏನೂ ಆಗೋಲ್ಲ. ನೆಕ್ಸ್ಟು ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ವಿ ಗೋಣ ಆ್ಯಡ್ 4 ಬೋತ್ ಸೈಡ್ಸ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ x - 4 + 4 is greater than equal to 0 + 4. ಸೊ x is greater than equal to 4. ಇದೆ ನಿಮ್ಮ ಡೊಮೇನ್, ಸರಿನಾ. ಸೊ ಒಂದು ಕೇಸ್ ಸ್ಟಡಿ ತೊಗೊತೀನಿ, ಇದಕ್ಕಿಂತ ಕಮ್ಮಿ ತೊಗೊಂತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ನೋಡೋಣ. ಕೇಸ್ ಸ್ಟಡಿ f of x is equal to square root of x - 4. Let's substitute x is equal to 3 ಅಂತ ತೊಗೊಳ್ಳೋಣ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 3 - 4 which is nothing but square root of -1 which does not belong to real number ಅಲ್ವಾ. ರಿಯಲ್ ನಂಬರ್ ಇದು, ಇಂಥ ನಂಬರ್ಗಳು ಬರೋಲ್ಲ, ಸರಿನಾ. ಇದನ್ನೆಲ್ಲ ಇಮ್ಯಾಜಿನ್ ನಂಬರಲ್ಲಿ ಇನ್ನೇ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿ ತೊಂದರೆ ಇಲ್ಲ. ಮೇಯ್ನಾಗಿ ಈ ಥರ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿ ತಿಳ್ಕೊಂಡಿರಿ. ಅದಾಯಿತು ಅಂದರೆ ಇದ್ರ ಮೇಲೆ ನಾವು ವಿಷಯಗಳನ್ನ ಬಿಲ್ಡ್ ಮಾಡ್ಕೊಂಡು ಹೋಗೋಣ, ಆಯಿತಾ. ಸೊ ಇವಾಗ ಪಾಸ್ ಮಾಡಿಕೊಂಡು ಬರ್ಕೊಂಡು ಹೋಗ್ರೋ.